ವೀಕ್ಷಕರೇ, ಬೆಂಗಳೂರಿನಲ್ಲಿ ಜಾನಪದ ಹಬ್ಬ ನಡೀತಾ ಇದೆ. ಅದು ಕಾಲೇಜ್ ಹುಡುಗರೆಲ್ಲ ಸೇರಿ ಮಾಡ್ತಾ ಇರೋ ಜಾನಪದ ಹಬ್ಬ. ಯಾವ ಹಬ್ಬ, ಏನು, ಎತ್ತ, ಎಲ್ಲಿ ನಡೀತಿದೆ ಅಂತ ತಿಳ್ಕೊಳ್ಳಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವೀಕ್ಷಾ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ಭಾರತ ಯಾತ್ರಾ ಕೇಂದ್ರ ಮತ್ತು ರಂಗ ಸೌರಭ ಸಮರ್ಪಿಸುವ ಜ್ಞಾನ ಭಾರತಿ ಉಮೇಶ್ ರುದ್ರ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಪರ್ಯಾಯ ಪಾರಿತೋಷಕ ರಾಜ್ಯ ಮಟ್ಟದ ಅಂತರ ಕಾಲೇಜ್ ರಂಗ ಸ್ಪರ್ಧೆಗಳು ಸೌರಭ 2024. ಈ ದೊಡ್ಡ ಜಾನಪದ ಹಬ್ಬ ಫೆಬ್ರವರಿ 1ಗೆ ಶುರುವಾಯಿತು ಅಂಡ್ ಮುಗಿಯೋದು ಫೆಬ್ರವರಿ 10th. ನಿನ್ನೆ ಸಂಸಬಯಲು ರಂಗಮಂದಿರದಲ್ಲಿ ಜಾನಪದ ನೃತ್ಯ ಕಾರ್ಯಕ್ರಮವಿತ್ತು. ಬನ್ನಿ ಆ ಪಾರ್ಟಿಸಿಪೆಂಟ್ಸ್ ಜೊತೆ ಮಾತಾಡ್ತಾ ನೃತ್ಯ ಕಾರ್ಯಕ್ರಮವನ್ನ ನೋಡೋಣ. ಈ ಜಾನಪದ ನೃತ್ಯವನ್ನ ಮೊದಲು ಶುರು ಮಾಡಿದ್ದು ಆಚಾರ್ಯ ಇನ್ಸ್ಟಿಟ್ಯೂಷನ್ ಅವರು. ರಂಗ ಸೌರಭ ಬಗ್ಗೆ ಇವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. Actually, I thank Ranga Saurabha for this opportunity. ಇಷ್ಟು ದೊಡ್ಡ ಆಪರ್ಚುನಿಟಿ ಸಿಗೋದು ತುಂಬ ಕಡಿಮೆ. ಸ್ಟೇಜ್ ಮೇಲೆ ಇವತ್ತು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ. ನಮ್ಮೆಲ್ಲ ನಮಗೆ ತುಂಬ ಕಾನ್ಫಿಡೆನ್ಸ್ ಆ್ಯಂಡ್ ಹೆಮ್ಮೆ ಬಂದಿದೆ. ನೆಕ್ಸ್ಟ್ ಡೊಳ್ಳು ಕುಣಿತವನ್ನ ಪ್ರದರ್ಶಿಸಿದ್ದು ಧನ್ವಂತ್ರಿ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಅವರು. ಇವರಿಗೆ ಅವರ ಡಾನ್ಸ್ ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳೋಣ ಬನ್ನಿ. ಇದು ಸೆಕೆಂಡ್ ಟೈಮ್ ನಮ್ಮದು. ಮಾಡೋ ಪ್ರಯತ್ನ ನಾವು ಎಷ್ಟಾಗಿದೆಯೋ ಅಷ್ಟು ಎಫರ್ಟ್ ಹಾಕಿದ್ದೀವಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಥರದ್ದೊಂದು ಸ್ಟೇಜ್ ಸಿಕ್ಕಿರೋದೇ ನಮ್ಮ ಪುಣ್ಯ. ನಾಗಾರ್ಜುನ ಪದವಿ ಕಾಲೇಜ್ ಯಲಹಂಕದಿಂದ ಯಲ್ಲಮ್ಮ ಡ್ಯಾನ್ಸ್ನ ಪ್ರದರ್ಶನವನ್ನ ಕೊಟ್ಟರು. ಸಂಸಾ ಬೈಲು ಬಗ್ಗೆ ಆ ಡ್ಯಾನ್ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಅದು ಸಂಸ ಬಯಲುನೇ ಹಾಗೆ. ಆ್ಯಕ್ಚುಲಿ ಎಲ್ಲಮ್ಮ ತಾಯಿ, ಸಾಕ್ಷಾತ್ ಎಲ್ಲಮ್ಮ ತಾಯಿನೇ ಬಂದು ನಮ್ಮಲ್ಲಿ ನೆಲೆಸಿದ್ಲೇನೋ ಗೊತ್ತಿಲ್ಲ. ಬಿಕಾಸ್ ನಮ್ಗೆ ಎನರ್ಜಿ ನಾವು ಯಾವತ್ತೂ ನಮಗೆ ಎಲ್ಲೂ ನಮಗೆ ಕಡಿಮೆ ಅಂತ ಮಾಡ್ಕೋಬೇಕು ಅಂತ ಅನಿಸ್ತಿಲ್ಲ. ಅದೇ ಎನರ್ಜಿಲಿ ಮಾಡಬೇಕು ಅಂತಲೇ ಅನಿಸಿದ್ದು. ಸೊ ದೇವರು ಇದ್ರು ನಮ್ಮ ಜೊತೆ. ನನಗೆ ಈ ಜಾನಪದ ನೃತ್ಯದಲ್ಲಿ ತುಂಬಾ ಫೇವ್ರೆಟ್ ಅಂದ್ರೆ ಕಂಸಾಳೆ. ಅದನ್ನ ನ್ಯಾಷನಲ್ ಕಾಲೇಜ್ ಜಯನಗರ್ ಅವರು ಪ್ರದರ್ಶಿಸಿದ್ರು. ತುಂಬಾ ಪರ್ಫೆಕ್ಟ್ ಆಗಿತ್ತು ಇವರ ಸಿಂಕ್. ಇವರನ್ನ ನಾನು ತಿಂಗಳಾನ್ಗಟ್ಲೆಯಿಂದ ಪ್ರಾಕ್ಟೀಸ್ ಮಾಡಿದ್ರ ಅಂತ ಕೇಳಿದಕ್ಕೆ ಅದಕ್ಕೆ ಇವರ ಕೊಟ್ಟ ಉತ್ತರ ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಸೊ ಕಂಸಾಲೆ ಅನ್ನೋದು ನಾವು ಫಸ್ಟೇ ಪ್ರಾಕ್ಟೀಸ್ ಅರೌಂಡ್ ಒಂದು 3-4 ಮಂತ್ಸ್ ಬಿಫೋರ್ ಒಂದ್ಸಲಿ ಮಾಡಿದ್ರಿ. ಸೊ ಇವತ್ತು ಇದಿತ್ತು ಅಂತ ಗೊತ್ತಾಯ್ತು. ನಿನ್ನೆ ಒಂದು ರನ್ ಆಯಿತು. ಅದು ಬರೀ 8 ಜನ ಇದ್ರಿ ಅಷ್ಟೇ. ಆಮೇಲೆ ರೂಲ್ಸ್ ನೋಡಿದಾಗ ಗೊತ್ತಾಯಿತು 10 ಜನ ಬೇಕಾಗಿತ್ತು ಅಂತ. ಇವತ್ತು ಬೆಳಗ್ಗೆ ನಮ್ಮ ಟೀಮ್ ಅವ್ರಿಗೆಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದು, ಇಷ್ಟು ಜನ ಬಂದು ಬೆಳಗ್ಗೆ ಕಲ್ತ್ಕೊಂಡು ಬೆಳಗ್ಗೆಯಿಂದ 4 ರನ್ ಮುಗಿಸ್ಕೊಂಡು ಬಂದು ಇಲ್ಲಿ ಶೋ ಕೊಟ್ಟಿರೋದು ನಾವು. ಈಗಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಜಾನಪದ ಕಲೆ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದಾಗ ಈ ಸಿಂಗರ್ ಏನ್ ಹೇಳಿದ್ರು ನೋಡಿ. ನಾವು ಆ್ಯಕ್ಚುಲಿ ಥಿಯೇಟರ್ ಕ್ಲಬ್, ಆದರೆ ಇವಾಗ ರಂಗ ಸೌರಭ ಅಂತ ನಾವು ಫೋಕ್ ಡ್ಯಾನ್ಸ್ ಕೂಡ ಮಾಡಬೇಕು ಅಂತ ಯೂಟ್ಯೂಬಿಂದ ಆ್ಯಕ್ಚುಲಿ ನೋಡಿದ್ದು. ಆದರೆ ಯೂಟ್ಯೂಬಿಂದ ಮಾಡಿದ್ರೆ ಸುಮ್ಮನೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ನಾವೇ ಕೊರಿಯೋಗ್ರಾಫ್ ಮಾಡಿಕೊಂಡು ಹಾಡೋದು ಹೆಂಗೆ ನಮ್ಗೆ ಗೊತ್ತಿಲ್ಲ. ನಾನಂತೂ ವೆಸ್ಟರ್ನ್ ಸಿಂಗರು, ಕ್ಲಾಸಿಕಲ್ ಟಚ್ಚೇ ಇಲ್ಲ. ಕಾಲೇಜಲ್ಲಿ ಯಾರೂ ಸಿಂಗರ್ಸ್ ಇಲ್ಲ, ನಾನೇ ಹಾಡಬೇಕು ಅಂತಂದರು. ಹೆಂಗೋ ಒಂದು ವೆಸ್ಟರ್ನ್ ಸಿಂಗಿಂಗು ತಾಳ ಹಾಕಿಸಿ 1-2 ತಿಂಗಳು ರುಬ್ಬಿದ್ರು. ಇವಾಗ ಹೆಂಗೋ ಒಂಚೂರು ಮಟ್ಟಕ್ಕೆ ಹಾಡಕ್ಕೆ. ದಕ್ಷ ಅಕಾಡೆಮಿ ಅವರು ಊರ್ ಹಬ್ಬ, ಊರ್ ಜಾತ್ರೆನೇ ಸ್ಟೇಜ್ ಮೇಲೆ ತಂದಿದ್ರು. ಮೊದಲಿಗೆ ಈ ಡಾನ್ಸ್ ನ ಝಲಕ್ ನೋಡ್ಕೊಂಡು ಬರೋಣ, ನಂತರ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಈ ವರ್ಷ ಭಾರತೀಯ ಯಾತ್ರಾ ಕೇಂದ್ರ ರಂಗಸೌರಭ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಕಾಲೇಜಿಂದ ನಿನ್ನೆ ನಾಟಕ ಆಯಿತು, ಇವತ್ತು ಜನಪದ ನೃತ್ಯದಲ್ಲಿ ಭಾಗವಹಿಸಿದ್ವಿ. ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅಂದರೆ ಎಸ್ಪೆಷಲಿ ಫೋಕ್ ಡ್ಯಾನ್ಸ್ಗೆ ನಮಗೆ ಸಮಯ ತುಂಬ ಕಮ್ಮಿ ಅನಿಸ್ತು. ನಾವು ಬೇರೆ ಯಾವುದೋ ಫಾರ್ಮಿಗೆ ತಯಾರಾಗಿದ್ದು ಟು ಬಿ ವೆರಿ ಫ್ರ್ಯಾಂಕ್. ಮತ್ತು ನಂತರದಲ್ಲಿ ನಮ್ಗೆ ಅದು ಆಗ್ತಾ ಇಲ್ಲ ಅಂತ ಗೊತ್ತಾದಾಗ 3-4 ದಿನಗಳ ಹಿಂದೆ ನಾವು ಈ ಫಾರ್ಮ್ನ ಡಿಸೈಡ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದು. ನನಗೂ ಗೊತ್ತಾಯಿತು ತುಂಬ ಕಮ್ಮಿ ಆಯಿತು ಸಮಯ ಇದು ನಮಗೆ. ಜೊತೆಗೆ ಮೋರೋವರ್ ಏನಾಗುತ್ತೆ, ಇದು ಪೂಜೆ ಕುಣಿತ, ಜೊತೆಗೆ ನಾವು ಒಂದು ಊರ ಹಬ್ಬದ ಥೀಮ್ ಇಟ್ಕೊಂಡೇ ಮಾಡಬೇಕು ಅಂತ ಮಾಡಿದ್ವಿ. ನಾರ್ಮಲಾಗಿ ಬಂದು ಡ್ಯಾನ್ಸ್ ಮಾಡಿ ಹೋಗೋಕ್ಕಿಂತ ಬಂದಿರೋ ಜನರಿಗೆ ಒಂದು ಜಾತ್ರೆ ವಾತಾವರಣ ಸೃಷ್ಟಿಸಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ನ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಮಾಡರ್ನೈಸೇಷನ್ ಬಗ್ಗೆ, ಜಾನಪದ ಕಲೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಲಾ ಸ್ಟೂಡೆಂಟ್ಸ್ ಅಂದ್ರೆ ಸುಮ್ಮನೆನಾ? ಏನ್ ಹೇಳ್ತಾರೆ ನೋಡಿ. ವೆಸ್ಟರ್ನ್ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡ ಅಜ್ಜಿದಿರಿಗೆ ಗೊತ್ತಾಗಿರುತ್ತೆ. ಅಂದರೆ ಇವಾಗಿರೋ ಅಜ್ಜಿದಿರು ವೆಸ್ಟರ್ನ್ಗೆ ಕನ್ವರ್ಟ್ ಆಗಿದ್ದಾರೆ. ಫೋಕ್ ಎಲ್ಲ ಮರ್ತೇ ಬಿಟ್ಟಿದ್ದಾರೆ. ಫೋಕ್ ಅಂದರೆ ಅಜ್ಜಿ ಏನಾದ್ರು ಒಂದು ಹಾಡು ಹೇಳೋ, ಗೀತೆ ಯಾವ ಹಾಡು ನನಗೆ ಗೊತ್ತಿಲ್ಲ ಅದೆಲ್ಲ.
ಸೊ ಅವ್ರಿಗೆ ಬರೋದೇ ಇವಾಗ ಏನು ಟಿ ವಿಲಿ ಪ್ಲೇ ಮಾಡ್ತಾರೆ ಅದೇ ಗೊತ್ತು. ಸೊ ನಮಗೆ ಇದರಿಂದ ಅರಿವು ಮೂಡಿಸ್ಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ನಾವು ಅರಿವು ಮೂಡಿಸಿದ್ದೀವಿ. ವಿವೇಕಾನಂದ ಲಾ ಕಾಲೇಜಿಂದ ಉಷಾ ಉತ್ತಪ್ಪ ಹಾಗೆ ಹಾಡೋ ಸಿಂಗರ್ ಬಂದಿದ್ರು. ಅವರ ವಾಯ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದಕ್ಕೆ ಮತ್ತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಹಾಡಿಸಿದೆ. ಬನ್ನಿ ಅವರ ಸಾಂಗ್ ನ ನಿಮಗೂ ಕೇಳಿಸ್ತೀನಿ. ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವು ತವರಿ ಹೂವರಳಿ, ಹೂವಿನೊಳಗೊಂದು ಕೈಲಾಸವರಳ್ಯಾವು, ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವು, ಸಾವಿರದ ಶರಣವ್ವ ಕರಿಮಾಯಿ ತಾಯೆ ತಾಯೇ ಕೊನೆಯದಾಗಿ ಮುಳ್ಳು ಕುಣಿತ ಅನ್ನೋ ಡಾನ್ಸ್ ಫಾರ್ಮ್ ಮಾಡಿದ್ರು. ನಾನಿದನ್ನ ಫಸ್ಟ್ ಟೈಮ್ ನೋಡಿದ್ದು. ಅಂಡ್ ಡಾನ್ಸರ್ಸ್ ಅಂತೂ ವಿತ್ ಫುಲ್ ಸ್ಮೈಲಿಂಗ್ ಫೇಸ್ ಮಾಡಿದ್ರು. ಈ ಡಾನ್ಸ್ ಫಾರ್ಮ್ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನ ಕೂಡ ಕೊಟ್ಟರು ಈ ಸ್ಟೂಡೆಂಟ್ಸ್. ಏನಂದ್ರೆ ಇದು ಹಿಂದೂ ಅಂಡ್ ಮುಸ್ಲಿಂ ಸೇರಿ ಆಡುವಂಥ ಡಾನ್ಸ್ ಫಾರ್ಮ್ ಅಂತೆ. ಮೊದಲಿಗೆ ಈ ಡಾನ್ಸ್ ಫಾರ್ಮ್ ನ ಜಲಕ್ ನೋಡ್ಕೊಂಡು ಬರೋಣ, ಅದಾದ್ಮೇಲೆ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಣ. ಮುಳ್ಳು ಕುಣಿತ ಅಂತ ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ. ಉತ್ತರ ಕರ್ನಾಟಕ ಸೈಡ್ ಬೇಸಿಕಲಿ ಮುಸ್ಲಿಂ ಅವರು ಹಿಂದೂಸ್ ಅವರು ಸೇರ್ಕೊಂಡು ಮಾಡೋದು. ಚಿತ್ರಕಲೆ, ಏಕಪಾತ್ರಾಭಿನಯ, ಪ್ರಬಂಧ, ವಚನ ಗಾಯನ, ಭಾರತೀಯ ಶಾಸ್ತ್ರೀಯ ನೃತ್ಯ ಇಂತಹ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. 7th ಫೆಬ್ರವರಿ ಸಂಸಬಯಲು ರಂಗಮಂದಿರದಲ್ಲಿ ಸಂಸ ಪ್ರಶಸ್ತಿ, ಆರ್ ವಿ ಪ್ರಭಾಕರ್ ಪ್ರಶಸ್ತಿ ಹಾಗೂ ರಂಗಗೀತ ದೃಶ್ಯಾವಳಿ ಕಾರ್ಯಕ್ರಮಗಳು ನಡೆಯುತ್ತೆ. 10th ಫೆಬ್ರವರಿಯಂದು ಸಮಾರೋಪ ಸಂಭ್ರಮ ಹಾಗೂ ಬಹುಮಾನ ವಿತರಣೆ ಇರುತ್ತೆ. ನಾವು ಕೂಡ ಅಲ್ಲಿರ್ತೀವಿ. ನೀವು ಬಂದು ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ತರದ ವಿಡಿಯೋಸ್ಗಾಗಿ ನಮ್ಮ ವೀಕ್ಷಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.